ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿ ಪರಾರಿ ಪ್ರಕರಣ ವಿಚಾರವನ್ನ ತಿಳಿದು ವಿದೇಶದಿಂದ ಯುವತಿಯ ತಂದೆ ಬಂದಿದ್ದಾರೆ. ವಯನಾಡು ಠಾಣೆಗೆ ಹೋಗಿ ಮಗಳನ್ನ ಭೇಟಿಯಾಗಿದ್ದಾರೆ ತಂದೆ. 5 ನಿಮಿಷ ಸಹ ಅವಕಾಶ ನೀಡಿಲ್ಲ ಅಂತ ಆರೋಪವನ್ನ ಮಾಡುತ್ತಿದ್ದಾರೆ. TV9ಗೆ ಯುವತಿ ಪೋಷಕರಾದ ವಿಶ್ವನಾಥ್ ಮತ್ತು ಲತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರತ್ಕಲ್ನ ಮುಕ್ಕ ಕಾಲೇಜಿನಲ್ಲಿ ಓದ್ತಿದ್ದ ಕಾಸರಗೋಡು ಆರ್ಡಿ ನಗರ ಮೀಪು ಗುರಿ ನಿವಾಸಿಯಾದ ವೈಶಾಲಿ ಪರಾರಿಯಾಗಿದ್ರು. ಜನವರಿ 31ರಂದು ಮಿದ್ಲಾಜ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ಲು. ಮನೆಯವರಿಗೆ ತಿಳಿಸದೆ ಜನವರಿ 31ರಂದು ಕೇರಳದ ವಯನಾಡು ನೋಂದಣಾಧಿಕಾರಿ ಕಚೇರಿಯಲ್ಲಿ ವೈಶಾಲಿ ಮತ್ತು ಮಿದ್ಲಾಜ್ ರಿಜಿಸ್ಟರ್ ಮದುವೆಯಾಗಿದ್ರು ಅನ್ನೋದು ಗೊತ್ತಾಗಿದೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ವಿದೇಶದಲ್ಲಿದ್ದಂತಹ ತಂದೆ ಇದೀಗ ಬಂದಿದ್ದಾರೆ ವಯನಾಡು ಠಾಣೆಗೆ. ಆದರೆ 5 ನಿಮಿಷ ಕೂಡ ಅವರು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಆರೋಪವನ್ನ ಇಲ್ಲಿ ಪೋಷಕರು ಮಾಡ್ತಿದ್ದಾರೆ. ಇನ್ನು ವೈಶಾಲಿ ಪೋಷಕರ ಜೊತೆಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮಂಗಳೂರಿನ ಸುರತ್ಕಲ್ನಲ್ಲಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ, PGಯಲ್ಲಿದ್ದಂಥ ವಿದ್ಯಾರ್ಥಿನಿ ಅನ್ಯ ಕೋಮಿನ ಯುವಕನ ಜೊತೆ ಇವಾಗ ಹೋಗಿರುವಂಥದ್ದು. ಅಲ್ಲಿ ರಿಜಿಸ್ಟರ್ ಮದುವೆ ಆಗಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡಿರುವಂಥದ್ದು. ಈಗ ಅವರ ಕುಟುಂಬ ಸುರತ್ಕಲ್ಗೆ ಬಂದಿದೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದೆ. ಸುರತ್ಕಲ್ನ ಪೊಲೀಸ್ ಠಾಣೆ ಮೆಟ್ಲನ್ನು ಏರಿರುವಂಥದ್ದು. ತಂದೆ ತಾಯಿ ಕಣ್ಣೀರಿಟ್ಟು ತಮ್ಮ ಮಗಳು ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ TV9 ಜೊತೆ ಮಾತಾಡಲಿಕ್ಕೆ ಆ ತಂದೆ ತಾಯಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವಾಗ ಆ ಮಗಳು ಈ ರೀತಿ ಆಗಿರೋ ವಿಷಯ ಗೊತ್ತಾಗಿದೆ, ಸೊ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನು ಹೇಳ್ತೀರಿ? ನಾವು ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆವು. ಮತ್ತು ವಯನಾಡಿಗೆ ಹೋದೆವು ಅವರ ಒಟ್ಟಿಗೆ. ಅಲ್ಲಿ ಹೋಗಿ ಅಲ್ಲಿ ಅವರು ಕಂಡು ಹಿಡಿದರು. ಒಂದು ದಿವಸ ಇಡೀ ಆಯಿತು. ಮತ್ತು ನಮಗೆ ರಾತ್ರಿ ಅವರು ನಮ್ಮನ್ನು ಅಲ್ಲಿಗೆ ಕರೆಸಿದರು ಸ್ಟೇಷನ್ಗೆ. ಅಲ್ಲಿಗೆ ಹೋಗಿ ನಮಗೆ ನಮ್ಮ ಮಗಳನ್ನು ಸರಿಯಾಗಿ ನೋಡಲಿಕ್ಕೆ ಬಿಡಲಿಲ್ಲ ಅವರು. ಈಗ ನೀವು ಅವತ್ತು ವಯನಾಡಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮಗಳ ಜೊತೆ ಮಾತಾಡಿದ್ರೆ ಏನು ಹೇಳಿದ್ಲು ಅವಾಗ? ಆವಾಗ ನಮ್ಮೊಟ್ಟಿಗೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಳು ಅವಳು. ಅಲ್ಲಿ ನಮಗೆ 5 ಮಿನಿಟ್ ಟೈಮ್ ಕೊಟ್ಟದ್ದು. ನಮ್ಮನ್ನು ನೋಡಿದಾಗ ಹೇಳಿದ್ರೆ ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಲೆಟರಲ್ಲಿ ಬರೆದು ಕೊಟ್ಟಳು. ಮತ್ತೆ ಪೊಲೀಸಿನವರು ಹೇಳಿದರು ನಿಮ್ಮಲ್ಲಿ ಮಾತಾಡಲ್ಲ ಅವನಲ್ಲಿ ಮಾತಾಡಬೇಕು ಅಂತ ನಮ್ಮನ್ನು ಹೊರಗೆ ಕಳಿಸಿದರು. ಮತ್ತೆ ಹೇಳ್ತಾಳೆ ಅವಳು ಬಂದು ಅವಳು ಹೇಳಿದರು ನಾನು ಬರುವುದಿಲ್ಲಮ್ಮ ಇವತ್ತು, ನಾಳೆ ಬರುತ್ತೇನೆ ಅಂತ. ಮತ್ತೆ ನಮಗೆ ಒಳಗೆ ಹೋಗಲಿಕ್ಕೆ ಅವರು ಬಿಡಲಿಲ್ಲ. ಅದರ ಹಿಂದೆ ಏನೋ ಷಡ್ಯಂತರ ನಡೆದಿದೆ. ನಾವು ಬೆಳಿಗ್ಗೆ ಹೋದವರು ನಮಗೆ ಸಿಕ್ಕಿದ್ದು ರಾತ್ರಿ ಹೋಗಿ ಅವಳ ಹತ್ರ ಮಾತಾಡುವಾಗ ಮಾತಾಡಿ ಅವಳೆಲ್ಲ ಒಪ್ಪಿಗೆ ಆಯಿತು. ನಾನು ಬರ್ತೇನೆ ಹೇಳಿ ಒಪ್ಪಿಗೆಯಲ್ಲಿ ಮತ್ತು ಎಲ್ಲ ಲೆಟರಲ್ಲಿ ಬರೆದು ನಾನು ಒಟ್ಟಿಗೆ ಬರ್ತೇನೆ ಅಂತ ಹೇಳಿದರೆ ನಮ್ಮ ಪೊಲೀಸರು ಹೊರಗೆ ಮಾಡಿದರು ನಮ್ಮನ್ನು. ಅವನು ಕರೆಸಿ ಅವನ ಜೊತೆ ಮಾತಾಡುವಾಗ ಲೆಟರ್ನೇ ಚೇಂಜ್ ಆಯಿತು. ಅರ್ಧ ದಿವಸ ಹೊಡೆ ಬರಬರಿ ಅಂತ ಹೇಳಿದರು ಪೊಲೀಸರು. ಅಷ್ಟು ಬರೋದಕ್ಕೆ ಒಪ್ಕೊಂಡಿದ್ಲು, ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಎಲ್ಲ ಬರ್ದಲ್ಲ ಆಗಿದೆಲ್ಲ. ಮತ್ತು ಅವನ ಹತ್ರ ಮಾತಾಡೋಕೆ ಹೇಳಿ ಅವನು ಮಾತಾಡೋಕೆ ಎಲ್ಲ ಸ್ವಲ್ಪ ಚೇಂಜ್ ಆಯಿತು. ನಾನು ಬರೋದಿಲ್ಲ ಅವನಿಗೆ ಮೇಲೆ ಅವನ ಹತ್ರ ಹೋಗ್ತಾನೆ ಹೇಳಿ. ಸೊ ಈಗ ಇನ್ ಕೇಸ್ ಏನಾದರೂ ಮದುವೆ ಆಗಿದ್ರೆ ಇಲ್ಲ ಆ ಹುಡುಗನೇ ಬೇಕು ಅಂತ ನಿಮ್ಮ ಮಗಳು ಹೇಳಿದರೆ ನಿಮ್ಮ ಡಿಸಿಷನ್ ಏನಾಗಿರುತ್ತೆ? ಇಲ್ಲ, ಹಾಗಾಗಲಿಕ್ಕೆ ನ್ಯಾಯ ಉಂಟಲ್ಲ, ಇಲ್ಲಿ ಕಾನೂನು ಉಂಟಲ್ಲ, ಹಾಗಾಗಲಿಕ್ಕಿಲ್ಲ. ಅಲ್ಲ, ಈಗ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದರೆ ಮೇಜರ್ ಆಗಿರುವಂಥವ್ರು ಯಾರನ್ನು ಬೇಕಾದ್ರೂ ಮದುವೆ ಆಗ್ಬೋದು ಅಂತ ಹೇಳಿ. ಅವಳಲ್ಲ ಹಾಗೆ ತಪ್ಪುದಾರಿ ಹೋಗುವವರಲ್ಲ. ಅವಳು ಬ್ಯಾಕ್ ಮೇಲ್ ಮಾಡ್ತಾರೆ. ಇಷ್ಟು ಮಾತಾಡಿ ಸ್ವಲ್ಪ ಹೊತ್ತು ಚೇಂಜ್ ಮಾಡಲಿಕ್ಕೆ ಕಾರಣ ಹಾಗೆ. ಸೊ ಇದಿಷ್ಟು ಈ ಒಂದು ಫ್ಯಾಮಿಲಿ ತಂದೆ ತಾಯಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.